ಸರ್ ನಮಸ್ತೆ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಈಗ ಏನು ಮೆಸ್ಸಿ ಫರ್ಗ್ಯೂಸನ್ ಅಂತೇಳಿ ಎಷ್ಟು ಎಚ್ ಪಿ ಇದೆ ಸರ್, ಮತ್ತೆ ಇದ್ರದ್ದು ಏನು ಫೀಚರ್ ಇದೆ? 28 HP ಸರ್ ಗಾಡಿ ಇದು. 28 ಎಚ್ ಪಿ. 28 HP. ಓಕೆ ಇದು 4 ಫೀಟ್ ಅಡಲ್ ಇರುತ್ತಾ? ಓಕೆ. 4 ವೀಲ್ ಇರ್ತದೆ ಗಾಡಿ. ದಾಳಿಂಬರ ತೋಟದಾಗ ಮಾವಿನ ತೋಟದಾಗ ಹೊಡ್ಲಿಕ್ಕೆ ಇನ್ನ ತೋಟಗಾರಿಕೆ ಮಾಡಕ್ಕೆ ಒಳ್ಳೆ ಒಂದು ಗಾಡಿ ಅಂತ ಹೇಳ್ಬೋದು. ನಿಮ್ಮ ಕಂಪನಿ ಹೆಸರು ಸರ್ ನಿಮ್ದು? ಮೆಸ್ಸಿ ಫರ್ಗ್ಯೂಸನ್ ಅಲ್ಲ, ಸಿದ್ದರಾಮೇಶ್ವರ ಮೋಟ್ರನ? ಇಲ್ಲೇ ಇದೆ ಬ್ರಾಂಚ್, ಮೇನ್ ಬ್ರಾಂಚ್ ಎಲ್ಲಿ ಇದೆ ನಿಮ್ದು? ಮೇನ್ ಬ್ರಾಂಚ್ ರಾಯಚೂರು, ಚಿನ್ನೂರು ಒಂದ್ ಐತಿ, ಲಿಂಗಸೂರು ಒಂದ್ ಐತಿ. ಓಕೆ. ದೇವ್ರು ಮಾನವಲ್ಗೆ ಒಂದು ಇರ್ತಾರೆ. ನಮ್ದು ಓಕೆ ಓಕೆ ಓಕೆ. ಸರ್ ಈಗ ಇದರಿಂದ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೆ, ಎಷ್ಟು ಲಕ್ಷ ಬರುತ್ತೆ ಇದು? ಡೈರೆಕ್ಟ್ ಶೋರೂಮ್ ಶೋರೂಮ್ ರೇಟ್ 625. 625 ನಂಬರ್ ಪ್ಲೇಟ್ ಸಹ ಬಂದ್ಬಿಡ್ತದೆ. ಓಕೆ. ಎಲ್ಲ ಇನ್ಕ್ಲೂಡಿಂಗ್ ಆನ್ ರೋಡ್ ಪ್ರೈಸ್. ಓಕೆ. ಈಗ ನಮಗೆ ಈಗ 620 ಆಗುತ್ತೆ. -% ಬಂದ್ರೆ ಅದು ಅದ್ರ ಮೇಲೆ ಮೈನಸ್ ಬಡ್ಡಿ ಎಷ್ಟು ಸರ್ ಈಗ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿದ್ರೆ ಹಿಂಗೆ ಏನಾದ್ರು ಸರ್ಕಾರದಿಂದ ಬೆನಿಫಿಟ್ಸ್ ತಗೋಬೇಕಂದ್ರೆ ನಮ್ಮಲ್ಲಿ ಇಲ್ಲ ಸರ್. ನಾವು ಇಲಾಖೆಯಿಂದಾನೇ ತಗೋಬೇಕು. ತೋಟಗಾರಿಕೆಗೆ ಫಾರ್ಮ್ ಹಾಕಿ ತೋಟಗಾರಿಕೆಯಿಂದ ಬೆನಿಫಿಟ್ ತಗೊಂಡು ನಿಮ್ಮ ಹತ್ರ ತಗೋಬೇಕು. ಎಸ್ ಎಸ್ ಎಸ್. ಆ ತರ ಯಾರು ಮಾಡ್ಕೊಂಡು ಇದಾರ? ಬಹಳ ಜನ ಇದಾರೆ. ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ಬೋದು. ತಗೊಂಡ್ಮೇಲೆ ಆಯ್ತು ಗಾಡಿ ಕೊಟ್ಬಿಡ್ತಾರೆ. ಓಕೆ ಓಕೆ ಓಕೆ. ಇದರಿಂದ ಟಿಲ್ಲರು, ಕುಂಟಿ, ರೋಟ್ರಿ ಎಲ್ಲ ಹೊಡಿಬೋದು. ತೋಟಗಾರಿಕೆ ದಾಳಿಂಬೆ ತೋಟ ಆಗಿರ್ಬೋದು, ಬಾಳೆ ತೋಟ ಆಗಿರ್ಬೋದು, ಯಾವುದೇ ತೆಂಗಿನ ತೋಟ ಆಗಿರ್ಬೋದು, ಯಾವುದೇ ತೋಟದಲ್ಲಿ ಈ ಸಣ್ಣ ಟ್ರಾಕ್ಟ್ರಿ ಅನುಕೂಲ ಆಗುತ್ತೆ. ಅದು ದೊಡ್ಡ ಅಂದ್ರೆ ಸಣ್ಣ ರೈತರಿಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು 26 ರೂಪಾಯಿ ಗಾಡಿ ಬರ್ತದೆ. ಇದು 4 ಫೀಟ್ ಇದೆ, 3 ಫೀಟ್ ಇದೆ. ಅದೆಷ್ಟು ಸರ್ ಅಮೌಂಟ್? 580. ಇದು 625. 1 ಫೀಟ್ ಇದು ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದೆರಡು HP ಜಾಸ್ತಿ, ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ. ಓಕೆ ಓಕೆ. ಡೈರೆಕ್ಟ್ ಆಗಿ ನಿಮಗೆ ಈಗ ಪರ್ಚೇಸ್ ಮಾಡ್ಬೇಕಂದ್ರೆ ಸಿದ್ದರಾಮೇಶ್ವರ ಮೋಟರ್ಸ್ ಆ ತಾರೀಕು ಬರ್ಬೇಕು. ನಿಮ್ ಮೊಬೈಲ್ ನಂಬರ್ ಏನೋ ತೋರಿಸಿದ್ರೆ ತೋರಿಸ್ಬಿಡ್ತೀನಿ ಎಲ್ಲರಿಗೂ. ಸರ್ ಇದ್ರದ್ದು ಎಕ್ಸ್ಟ್ರಾ ಇಕ್ವಿಪ್ಮೆಂಟ್ಸ್ ನಿಮ್ಮಲ್ಲಿ ಸಿಗುತ್ತಾ? ಟಿಲ್ಲರ್, ಕುಂಟೆ? ಇಲ್ಲ 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 ನಮ್ಮಲ್ಲಿ ಸಿಗಂಗಿಲ್ಲ. ಓನ್ಲಿ ಗಾಡಿಗಳು, ಬರೀ ಗಾಡಿ. ಈ ನಂಬರ್ ಎಲ್ಲಿದೆ ಸರ್ ಇದ್ರ? ಇದೆ ಸರ್ ಟೋಲ್ ಫ್ರೀ ನಂಬರ್, ಕಂಪ್ನಿ ನಂಬರಾ? ಇಲ್ಲಿ ಅದ್ ನೋಡ್ರಿ, ಇದು 50 HP ಇದು. ಎಷ್ಟಿಂದ 100? ಅಲ್ಲ, ರಾಯಚೂರು ಸಿದ್ದರಾಮಯ್ಯ ಮೋಟರ್ಸ್, ಶಾಖಗಳು ಸಿಂಧೂರು, ರಾಯಚೂರು, ಲಿಂಗಸೂರು. ಓಕೆ. ರಾಯಚೂರು ವಿನೋದ್ ಕುಮಾರ್ ಅಂತ ಹೇಳಿ, ಇದು ಲಿಂಗಸೂರು ಅಮರೇಗೌಡ, ಓಕೆ ಓಕೆ, ಆದನಗೌಡ, ಸಿಂಧನೂರು. ಇದಾವೆ. ಓಕೆ ಓಕೆ. ಇವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇದೇ ತಿಂಗಳಲ್ಲಿ ಸಿಗುತ್ತೆ ಹಂಗೇನಿಲ್ಲ? ಯಾವಾಗಲ್ಲ, ಯಾವಾಗ ಬೇಕಂದ್ರೆ 12 ತಿಂಗಳಲ್ಲಿ ಎಲ್ಲಿ ಬೇಕಾದ್ರೆ ಯಾವಾಗ ಬೇಕಾದ್ರೆ ನೀವು ಇದು ಮಾಡೋದು. ಇದು ಮ್ಯಾಚ್ ಬಿಟ್ರೆ ಆಯ್ತು. ಮ್ಯಾಚ್ ಸ್ಟಾಕ್ ಇದಾವೆ. ಅಲ್ಲ, ಈ ಮೆಸ್ಸಿ ಫರ್ಗ್ಯೂಸನ್ ಅಷ್ಟೇ ಕಂಪ್ನಿ ಸಿಗುತ್ತೆ ನಿಮ್ಮ ಹತ್ರ? ಓಕೆ ಓಕೆ. ಸರಿ ಸರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ತೆ. ಈಗ ನಿಮ್ಮಲ್ಲಿ ಎಲ್ಲ ಟೈಪ್ಸ್ ಆಫ್ ಟ್ರ್ಯಾಕ್ಟರ್ಸ್ ಇದೆ. ಈಗ ನಾವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಕ್ ಹೋದ್ರೆ ನಮ್ಗೆ ಭಾಳ ಇದಾಗುತ್ತೆ, ಅಂದ್ರೆ ಕಾಸ್ಟ್ ಬೆನಿಫಿಟ್ ಸಿಗಲ್ಲ. ಈಗ ನಮ್ಗೆ ಗೌರ್ಮೆಂಟ್ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರದಿಂದ ಏನಾದ್ರು ಬೆನಿಫಿಟ್ಸ್ ಇದ್ರೆ ಯಾವ ಬೆನಿಫಿಟ್ಸ್ ಇದೆ, ಮತ್ತೆ ಎಷ್ಟು ರೈತರು ಎಷ್ಟು ಎಕರೆ ಒಳಗಡೆ ಇದ್ದವರು ಇದನ್ನ ಬೆನಿಫಿಟ್ ನ ತಗೋಬಹುದು? ಅಗ್ರಿಕಲ್ಚರ್ ಆಫೀಸರ್ EO ಇರ್ತಾರೆ ಅಲ್ಲಿ, ರೈತ ಸಂಪರ್ಕ ಕೇಂದ್ರ. ಟ್ರ್ಯಾಕ್ಟರ್ಗೆ ಸಬ್ಸಿಡಿ ಇರಲ್ಲ. ಆಮೇಲೆ ಟ್ರ್ಯಾಕ್ಟರ್ ಬೇಕಾದ್ರೆ ನೀವು ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿ. ಡೈರೆಕ್ಟ್ DD ಉಪನಿರ್ದೇಶಕರ ಕಾರ್ಯಾಲಯ DD ಅವರಿಗೆ ಸಂಪರ್ಕ ಮಾಡ್ಬೇಕು. ಅಲ್ಲಿ ತೋಟಗಾರಿಕೆ ಇಲಾಖೆ ಕಾಂಟ್ಯಾಕ್ಟ್ ಮಾಡಿ. ಅಲ್ಲ, ಡೈರೆಕ್ಟ್ DD ಸಂಪರ್ಕ ಮಾಡ್ಬೇಕಾ ಅಥವಾ AD ಸಂಪರ್ಕ ಮಾಡ್ಬೇಕಾ? ನಿಮ್ಮ ತೋಟಗಾರಿಕೆ ಇಲಾಖೆ ಎಲ್ಲಿ ಬರುತ್ತೆ ಸರ್? ಅಲ್ಲಿ ನೋಡಿ, ಈಗ ಒಂದು RSKಗೆ ಒಂದು EO ಇರ್ತಾರೆ, ಒಂದು ತಾಲೂಕಿಗೆ ಒಂದು AD ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್. ಅದಾದ್ಮೇಲೆ ಡೈರೆಕ್ಟ್ DD ಆಫೀಸರ್, ತಾಲೂಕು ಲೆವೆಲ್ ಅವರು DD. ಆನ್ಲೈನ್ ಎಲ್ಲ ಅಪ್ಲಿಕೇಶನ್ ಮಾಡಿ. ಹೌದಾ? ಈಗ ಆನ್ಲೈನಿಗೆ ಏನಾದ್ರು ವೆಬ್ಸೈಟ್ ಏನಾದ್ರು ಇದೆಯಾ? ಅವರಿಗೆ ಕೇಳಬೇಕು, ರೈತ ಸಂಪರ್ಕ ಅಥವಾ ಈಗ ತಗೊಂಡ್ರೆ ಇದ್ರ ಜೊತೆಗೆ ಏನೇನು ಫ್ರೀ ಬರುತ್ತೆ ಸರ್? ಟ್ರ್ಯಾಕ್ಟರ್ ಜೊತೆಗೆ ಇದು ರೋಟರ್ ಬರುತ್ತೆ, ಮತ್ತೆ ಅಲ್ಲ ಅದ್ರ ಜೊತೆಗೆ ಕುಂಟಿ ಅದು ಸಪ್ರೇಟ್ ಆಗಿ ಪರ್ಚೇಸ್ ಮಾಡ್ಬೇಕಲ್ಲ? ಓನ್ಲಿ ಇಂಜನ್ ಅಷ್ಟೇ ಬರುತ್ತೆ, ಓನ್ಲಿ ಮುಂದಿನ ಇಂಜನ್ ಅಷ್ಟೇ ಬರುತ್ತೆ, ಬಿಕ್ಕಿದ್ದೆಲ್ಲ ನಾವೇ ಪರ್ಚೇಸ್ ಮಾಡ್ಬೇಕು. ಎಲ್ಲ ಡೀಸೆಲ್ ಇಂಜನ್ ಇರುತ್ತೆ.
ಓಕೆ ಓಕೆ ಈ ತರ ಒಂದು 5 ರಿಂದ 6 ಎಕರೆ ಇದ್ದವ್ರಿಗೆ ಇದನ್ನು ಚೆನ್ನಾಗಿರೋ ತೋಟಗಾರಿಕೆ ಎಲ್ಲ ಮಾಡಿ ಹಾ ಒಂದು 10 ಅಂತರ ಬೆಳೆ ಏನಿರ್ತದಲ್ಲ ಹಾ ಅಂತರ ಬೆಳೆಗೆ use ಆಗ್ತದೆ. ಅದೇ ಇಂಟರ್ ಕ್ರಾಪ್ ಮಾಡೋರಿಗೆ ಒಳ್ಳೇದಂತ ಅಂತ ಹೇಳ್ತಾರೆ. ಮಾಡ್ಬೋದು ಸರ್ ಹಾ ಗಾಡಿನ ಹೈಟ್ ಮಾಡ್ಬೋದಾ? ಹಾ 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 ಓಕೆ ಓಕೆ ಲಿಫ್ಟಿಂಗ್ ಟೈಪ್ ಏನೋ ಇದೆ ಅದು. ಗಾಲಿನೇ ಬೇರೆ ಬರ್ತದೆ. ರೈಟ್ ರೈಟ್ ತೆಳುವಾಗಿ ಬರುತ್ತಲ್ಲ. ಹಾ 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 ಹೈಟ್ನು ಮಾಡಿ ನಾವು ಇದನ್ನ ಇದರಲ್ಲಿ ಮಾಡ್ತೀವಿ. ಐತ್ರಿ. ಹಾ ಅದರಿಂದ ಏನಂದ್ರೆ ರೋಟಾವೇಟರ್ ಹೆಚ್ಚು ಕಡಿಮೆ ಮಾಡಿ ಹೆಚ್ಚಿಗೆ ಮಾಡ್ಬೋದು ಕಡಿಮೆ ಮಾಡಬಹುದು. ಈ ತರ ಮಾಡ್ಕೊಂಡು ನಾವು ಡಿಪೆಂಡಿಂಗ್ ಅಪಾನ್ ತೋಟ ಎಷ್ಟು ಹೈಟ್ ಇದೆ ಅದ್ರ ಮೇಲೆ ನಾವು ಗಾಲಿ ಚೇಂಜಸ್ ಮಾಡಬಹುದು. ಹ್ಮ್ ಮತ್ತೆ ಏನೇನಿದೆ ಸರ್ ನಿಮ್ಗೆ ಇಕ್ವಿಪ್ಮೆಂಟ್ಸ್? ಹಾ ಇದು ಸ್ಪೆಷಲ್ ರೋಟಾವೇಟರ್ ಸರ್. ಯಾಕೆ ಇದರಲ್ಲಿ ಏನಿದೆ ವಿಶೇಷತೆ? ಸ್ಪೆಷಲ್ ವೀಲ್ಸ್ ಹಾಕೋದು ಬೇಕಿಲ್ಲ ಸರ್ ಇದು. ಹಾ ಹಾ ಡೈರೆಕ್ಟರ್ ಗದ್ದೆಲ್ಲೇ ರೋಟಾವೇಟರ್ ಹೊಡೆದು ಹಾ ಹಂಗೆ ನಾಟಿ ಮಾಡಿಬಿಡೋದು. ಓಕೆ ಸರ್ ಇದು ಕೆಳಗಡೆ ಬ್ಲೇಡ್ ಇದೆನಾ? 12 ಫೀಟ್ ರೋಟಾವೇಟರ್ ಬರ್ತದೆ ಸರ್. ಹಾ ಹಾ ಇದು ಏನಂದ್ರ ಇದಕ್ಕ ರೂಟ್ ರೋಡ್ ವೀಲ್ಸ್ ಫುಲ್ ವೀಲ್ಸ್ ಹಾಕೋದು ಅವಸರ ಇಲ್ಲ. ಓಕೆ ಓಕೆ ಟೈರ್ ಮೇಲೆ ಹೋಗ್ತದೆ ಸರ್. ಟೈರ್ ಸಿಂಗಲ್ ವೀಲ್ ಹಾಕಿದ್ರೆ ಮುಗೀತು. ಸಿಂಗಲ್ ವೀಲ್ ಯಾಕೆ ಸರ್ ಅದು ಸಿಗಬಲ್ಲಲ್ವಾ? ಯಾಕೆ ಇದು ಪುಷ್ ಮಾಡೋದ್ರಿಂದ? ಸ್ಪೆಷಲ್ ಇದು. ಹಾ 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 ಲೈಟ್ ವೇಟ್ ಇರ್ತದೆ ಸರ್. ಹಾ ಸ್ಟೇಟ್ ಹೊಡೆಯೋದು ನಾಟಿ ಮಾಡೋದು. ಜಪಾನ್ ಗಾಡಿ ಸರ್. ಹಾ ಹಾ ಪವರ್ ಜಾಸ್ತಿ ಇರ್ತದೆ. ಓಕೆ ಓಕೆ ಅಷ್ಟು ಬೇಡ ಸರ್ ನಮ್ಗೆ ಸದ್ಯಕ್ಕೆ ಇದ್ರದ್ದು ಹೇಳಿ ಸರ್ ಇದ್ರ. ಅಂದ್ರೆ ಇದೇ ಪೆಟ್ರೋಲ್ ಸರ್. ಅಲ್ಲ ಸರ್ ಈಗ ಡೈರೆಕ್ಟ್ ಆಗಿ ಖರೀದಿ ಮಾಡಿದ್ರೆ ಎಷ್ಟು ಕಾಸ್ಟ್ ಎಷ್ಟು ಲಕ್ಷ ಬೀಳುತ್ತೆ? ಸರ್ ಇದು 6 ಲಕ್ಷದ 40,000 ಹಾ ಆನ್ ರೋಡ್ ಪ್ರೈಸ್. ಹಾ ಹಾ ಈಗ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೇಕಂದ್ರೆ ನಿಮ್ ಕೇಂದ್ರಕ್ಕೆ ಭೇಟಿ ಆಗ್ಬೋದು. ನಿಮ್ದು ಹೆಡ್ ಆಫೀಸ್ ಎಲ್ಲಿ ಇದೆ? ರಾಯಚೂರು ಸರ್. ಹಾ ಸಿಂಧನೂರು. ಓಕೆ ಓಕೆ ಅಲ್ಲಿಗೆ ಬಂದು ನಾವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು. ಒಂದು ಕಾಂಪ್ಲೇಂಟ್ ಕೊಡಿ, ನಮ್ಮ ರೈತರು ಏನಾದ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ತಿಳಿಸ್ತೀನಿ ನಾನು. ಓಕೆನಾ? ಓಕೆ ಧನ್ಯವಾದಗಳು. ರಾಜ್ ಮತ್ತೆ ಇದರಲ್ಲಿ ಸೋನಾಲಿಕಾ ವೆರೈಟೀಸ್ ಇದೆ ಇದರಲ್ಲಿ ರಾಜ್ನಲ್ಲಿ. ಸೊ ಈಗ 28 and 29 HP ಹೇಳಿದ್ರಲ್ಲ ಸರ್. ಈಗ ತೋಟಗಾರಿಕೆ ಇಲಾಖೆಯಿಂದ ಏನಾದ್ರು ಸಬ್ಸಿಡಿ ತಗೊಂಡ್ರೆ ನಮ್ಗೆ ಎಷ್ಟು ಸಿಗುತ್ತೆ ಸರ್? ಸರ್ಕಾರ ಬಜೆಟ್ ಸರ್. ಅದೇ ಈಗ ಒಂದು ನಿಮ್ಗೆ ಅನುಭವ ಇರುತ್ತೆ ಸರ್, ಒಂದು 5-6 ಜನ ಮಾಡ್ಕೊಂಡಿರ್ತಾರೆ ಸಬ್ಸಿಡಿ. ಸೊ ಅದ್ರ ಪ್ರಕಾರ ಈಗ ರೈತರು ಏನು ಸಬ್ಸಿಡಿ ತಗೊಂಡ್ರೆ ಏನೋ ಒಂದು ಈ ವರ್ಷ ಸಿಗ್ಲಿಲ್ಲ ಇನ್ನೊಂದು ವರ್ಷ ಟ್ರೈ ಮಾಡ್ತಾರೆ. ಸಡನ್ ಆಗಿ 6 ಲಕ್ಷ 10 ಲಕ್ಷ ಸಣ್ಣ ರೈತರು ತಗೋಕ್ ಆಗಲ್ಲ. ಸೊ ಅಂತವ್ರು ಈಗ ಇದು DD ಆಫೀಸ್ಗೆ ಹೋಗ್ಬೇಕಾ ನಾವು ತೋಟಗಾರಿಕೆ ಇಲಾಖೆ? ಸೊ ಅಲ್ಲೇ ಹೋಗಿ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡ್ಬೇಕು. ಈಗ ತಗೊಂಡವ್ರಿಗೆ ಯಾರು ಬೆನಿಫಿಟ್ ತಗೊಂಡವರು ಎಷ್ಟು ಸಬ್ಸಿಡಿ ಸಿಗ್ತೀವಿ? ಫಾರ್ ಎಕ್ಸಾಂಪಲ್ 6 ಲಕ್ಷ ಅಂತ ಹೇಳಿದ್ರಿ ನೀವು 28 HP. ಉದಾಹರಣೆ ನಾನು ಇಷ್ಟು ಅಂತ ಹೇಳಿದ್ರೆ ಸರ್ಕಾರ ಬಜೆಟ್ ಸರ್. ಸರ್ಕಾರ ಅಲ್ಲ ಇಲ್ಲಿಂದ ಇಲ್ಲಿ ಯಾವ ರೇಜ್ ಹೇಳ್ತೇವೆ ಹೇಳಿ? ಅದನ್ನ ಅಮೌಂಟ್ ಇಂತಿಷ್ಟು ಬರ್ತದೆ ಅಂತ ನಾವ್ ಹೇಳಕ್ಕಾಗಲ್ಲ. ಆಫೀಸ್ ಅಪ್ಪೆ ನಾವು ಅದನ್ನ ಹೇಳಿದ್ವಿ ಅಂತ ಹೇಳ್ತೇವೆ ಸರ್. ಹಾ ಹೆಚ್ಚಿಗೂ ಆಗ್ಬೋದು ಸರ್, ಕಡಿಮೆ ಅಲ್ಲ ಸರ್ ಯಾವ ರೇಜ್ 1 ಲಕ್ಷದಿಂದ 2 ಲಕ್ಷ ಸಬ್ಸಿಡಿ ಸಿಗುತ್ತೆ ಆ ತರ ಸಿಗುತ್ತೆ. ಹಾ ಈಗ ಎಷ್ಟು ಪರ್ಸೆಂಟೇಜ್ ಸಿಗ್ಬೋದು ಸರ್ ಅದು? ಸರ್ ಇಂತಿಷ್ಟು ಅಂತ ನಮ್ಗೆ ಹೇಗಿಲ್ಲ. ಒಟ್ಟ ಏನೇ ಸಬ್ಸಿಡಿ ತಗೊಳ್ಳಿ ಅಲ್ಲಿಂದ ತಗೋಬೇಕು. ಅವರಿಂದ ನಿಮ್ಗೆ ಡೈರೆಕ್ಟ್ ಶೋರೂಮ್ಗೆ ಟಚ್ ಇರುತ್ತೆ ಬರುತ್ತೆ. ಹಾ ಅವಾಗ ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ಮಿಕ್ಕಿದು ನಮ್ದು ಏನ್ ಕೊಡ್ತೀವಿ ಸರ್ ಡಾಕ್ಯುಮೆಂಟ್ ಎಲ್ಲ ಕೊಡ್ತೀವಿ ಸರ್. ಡೈರೆಕ್ಟ್ ಕಸ್ಟಮರ್ ಅಕೌಂಟ್ಗೆ ಜಮಾ ಆಗುತ್ತಾ? ಮತ್ತೆ ಅಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸ್ವಲ್ಪ ಬಂದ್ರು ಉಳಿಕಿದ್ದ ಅಮೌಂಟ್ ಇಲ್ಲಿ ಕಟ್ ಮಾಡಿ ಅಥವಾ EMI ಏನಾದ್ರು ಮಾಡಿಸ್ಕೊಂಡು ನಾವು ಫೈನಾನ್ಸ್ ಮಾಡ್ಕೊಂಡು ಡೌನ್ ಪೇಮೆಂಟ್ ಕಟ್ಟಿ ಒಂದಿಷ್ಟು ಡೌನ್ ಪೇಮೆಂಟ್ ಮಾಡಿ ಒಂದಿಷ್ಟು. ಸರ್ ಇದಕ್ಕೆ ಏನೇನು ಬೇಸಿಕ್ ರಿಕ್ವೈರ್ಮೆಂಟ್ ಸರ್? ಈಗ ಪಾಣಿ ಏನಾದ್ರು ಬೇಕಾಗುತ್ತೆ. ಹಾ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಓಕೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಹಾ ಹಾ ಬ್ಯಾಂಕ್ ಸ್ಟೇಟ್ಮೆಂಟ್ ಓಕೆ ಹಾ ಬೇಕಾಗುತ್ತೆ. ಹಾ ಹಾ ಫೋಟೋಸ್ ಎಲ್ಲ ಇದೆಲ್ಲ ಬೇಕೆಲ್ಲ. ಈಗ 1 ಎಕರೆ ಇದ್ದವ್ರಿಗೆ ಕೊಡಲ್ಲ, 10 ಎಕರೆ ಇದ್ದವ್ರಿಗೆ ಕೊಡ್ತೀವಿ ಆ ತರ ಏನಾದ್ರು? ಇಲ್ಲ ಸರ್ ಆ ತರ ಏನಿಲ್ಲ. ಇಲ್ಲ ಸರ್ 10 ಗುಂಟೆ ಇದ್ದವ್ರಿಗೆ ಕೊಟ್ರೆ ಲಾಭ ಏನಾದ್ರು ಸರ್ ಅದು? ಇಲ್ಲ ಸರ್ ಅವ್ರು ಬಾಡಿಗೆ ತೋರಿಸ್ತಾರೆ ಸರ್. ಅವ್ರು ಹಾ ಹಂಗೆ ಬಾಡಿಗೆ ಬರ್ಬೋದು. ಎಷ್ಟೋ ಮಂದಿ ಸರ್ ಈಗ ಎಷ್ಟೋ ಮಂದಿ ಒಂದೇ ಅಲ್ಲ ಸರ್ ಹಾ ಹಾ ಬಾಡಿಗೆ ತೋರಿಸ್ತಾರೆ. ಓ ಹಂಗೆ ಲಿಮಿಟ್ ಇಲ್ಲ? ಲಿಮಿಟ್ ಇಲ್ಲ. ನಮ್ಗೆ ಸರ್ ಒಟ್ಟು ಒಂದು ರಿಜಿಸ್ಟ್ರೇಷನ್ ಒಂದು ಪಾಣಿ ಬೇಕಾಗುತ್ತೆ. ಓಕೆ ಓಕೆ ಪಾಣಿ ಬೇಕು. ಪಾಣಿ ಬೇಕಂದ್ರೆ ಅದು ಅಂತಂದ್ರೆ ಅವ್ರು 1 ಎಕರೆಯಲ್ಲಿ 2 ಎಕರೆಯಲ್ಲಿ ಕೊಟ್ಬಿಡ್ತೀರಾ? ಎಷ್ಟೋ ಜನ ಸರ್ ಬಾಡಿಗೆ ಮೇಲೆ ಇದಾರೆ. ಹೌದೌದು ಅಲ್ಲಿಂದಾನೇ ಮಾಡ್ಕೊಂತಾರೆ ಹಾ ದೊಡ್ಡ ದೊಡ್ಡ ರೈತರು ಏನಿದ್ದಾರೆ ಸರ್ ಅವ್ರೆಲ್ಲ ಲೀಸಿಗೆ ಕೊಟ್ಟಿದ್ದಾರೆ. ಓಕೆ ಓಕೆ ಲೀಸಿಗೆ ಕೊಟ್ಟಿದ್ದಾರೆ ಸರ್. ಬೇರೆ ಒಬ್ಬ ರೈತರು ಲೀಸಿಗೆ ಹಾಕೊಂಡು ಟ್ರ್ಯಾಕ್ಟರ್ ತಗೊಂಡು. ಇಲ್ಲ ಸರ್ ಈಗ ಬೇರೆ ಬೇರೆ ಈಗ ಕಂಪ್ನೀಸ್ ಇದಾವೆ. ಈಗ ಸ್ವರಾಜ್ ಅವ್ರಕಿನ ಏನು ವಿಭಿನ್ನ ಕಂಪ್ಯಾರಿಸನ್? ನಾವು ನಮ್ ಕಂಪನಿನೇ ಚೆನ್ನಾಗಿ ಅಂತ ಹೇಳ್ತೀವಿ ಸರ್. ಅಲ್ಲ ಅಲ್ಲ ನಿಮ್ಮಲ್ಲಿ ವಿಶಿಷ್ಟತೆ ಇದೆ, ಅವ್ರ ಹತ್ರ ಇಲ್ಲ ಒಂದು. ನಾವು ಆ ತರ ಈಗ ಬೇರೆ ಕಂಪ್ನಿ ನಮ್ ಕಂಪ್ನಿ ಟ್ಯಾಲಿ ಮಾಡಿ ಹೇಳಿದ್ರೆ ನಾವು ಸ್ವಲ್ಪ ಅಲ್ಲ ಸರ್ ಆ ಕಂಪ್ನಿ ಹೆಸರು ಹೇಳ್ಬೇಡಿ ಸರ್. ನಮ್ಮಲ್ಲಿ ಬೇರೆ ಕಂಪ್ನಿಗಿನ ವಿಭಿನ್ನ ಇದು ಇದೆ. ಚೆನ್ನಾಗಿದೆ ಸರ್. ಜೀರೋ ಮೇಂಟೆನೆನ್ಸ್. ಓಕೆ ಈಗ ಆಯಿಲ್ ಚೇಂಜ್ ಮಾಡೋದು ಬಂದ್ರು ಟೇಬಲ್ ಗಾಡಿ ಇದೆ. ಹಾ ಹಾ ಡ್ರೈವರ್
ಅತಿ ಹೆಚ್ಚು ಸರ್ ಡ್ರೈವರ್ ನಮ್ಮ ಗಾಡಿನ ಭಾಳ ಲೈಕ್ ಮಾಡ್ತಾರೆ. ಆಮೇಲೆ ಜೀರೋ ಮೇಂಟೆನೆನ್ಸ್. ಜೀರೋ ಮೇಂಟೆನೆನ್ಸ್. ಫಾರ್ ಎಕ್ಸಾಂಪಲ್ ಆಯಿಲ್ ಚೇಂಜ್ ಇವತ್ತು ಬಂದ್ರು ಒಂದು 10-15 ದಿನ ಬಿಟ್ಟರು ನಾವು ಆಯಿಲ್ ಚೇಂಜ್ ಮಾಡ್ಕೋಬಹುದು. ಆಯಿಲ್ ಚೇಂಜ್ ಇವತ್ತು ಮಾಡಿಸ್ಬೋದು ಅಂದ್ರು ಒಂದು 15 ದಿನ ಬಿಟ್ಟರು ಮಾಡ್ಬೋದು. ಮೇನ್ ಸರ್ ನಮ್ದು ರಾಯಚೂರು ಹಾ ಸರ್ವಿಸ್ ನಂಬರ್ 1. ಓಕೆ ಓಕೆ ಸರ್ವಿಸ್ ಸರ್. ಕಸ್ಟಮರ್ ಒಂದ್ ವೇಳೆ ಇಲ್ಲಿ ಬರಕ್ ಆಗಿಲ್ಲ ಇದು ಮೇನ್ ಬ್ರಾಂಚ್ ಎಲ್ಲಿ ಇದೆ ಸರ್? ಸರ್ ನಾ ಇದು ರಾಯಚೂರು. ರಾಯಚೂರು. ಹಾ ಹಾ ಅಲ್ಲ ಇಲ್ಲಿ ಅಥವಾ ಸಿನ್ನೂರು ಆ ತರ ಅಂತಾರಲ್ಲ ಕೆಲವೊಬ್ರು. ಇಲ್ಲ ನಮ್ದು ಇಲ್ಲೇ ರಾಯಚೂರೇ ಇದೆ. ಸಾಕಷ್ಟು ಡೆಲಿವರಿ ಇಲ್ಲೇ ಕೊಡ್ತೀವಿ. ಇಲ್ಲೇ ಕೊಡ್ತೀರಾ? ಪಾಯಿಂಟ್ ಇದೆ. ಅದ್ರ ಬಾಜು ಇನ್ನೊಂದು ಸಣ್ಣದಿದೆಯಲ್ಲ ಸರ್, ಅದು ಯಾವ್ದು ಸರ್? ಫೋರ್ಟ್ ಮಷೀನ್ ಅಂತ. ಯಾವ ಮಷೀನ್ ಸರ್? ಫೋರ್ಟ್ ಸರ್. ಸ್ವರಾಜ್ ಸರ್. ಹಾ 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 ಅದು ಒಂಥರ ಇದು ಇದ್ದಂಗಿದೆ, ಬೈಕ್ ಇದ್ದಂಗೆ. ಬೈಕ್ ಇದೆ. ಹಾ 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 ಓಕೆ. ಅದೇ ಏನಕ್ಕೆ ಯೂಸ್ ಆಗುತ್ತೆ ಸರ್? ಸರ್ ಅದನ್ನು ಸಣ್ಣ ರೈತರಿಗೆ ಸರ್ ಈಗ ತೋಟದಲ್ಲಿ ಸರ್. ಓಕೆ ಓಕೆ ತೋಟ ಇದಕ್ಕೆ ಯೂಸ್ ಆಗುತ್ತೆ. ಈಗ ಏನು ರೈತರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಪಾಂಪ್ಲೆಟ್ ಏನೋ ನಂಬರ್ ಏನಾದ್ರು ಇದ್ರೆ ಕೊಡಿ, ಡೈರೆಕ್ಟ್ ಆಗಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಂಬರ್ ಕೊಡ್ಬೇಕು ಸರ್. ನನ್ನ ನಂಬರ್ ರೀ? ನಮ್ಮ ನಂಬರ್ ಅಲ್ಲ ಸರ್. ಏನು ಪಾಂಪ್ಲೆಟ್ ಸರ್. ಇದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಸರ್? ಇದಕ್ಕೆ ಇಲ್ಲ ಸರ್. ಕಂಪ್ನಿ ಪಾಂಪ್ಲೆಟ್ ಸರ್ ಇದು. ಹಾಂ ಹಾಂ ಓಕೆ. ಇದಕ್ಕಿಲ್ಲ ಸರ್, ಜಸ್ಟ್ ನೇಮ್ ಅಷ್ಟೇ ಇದೆ. ಹಾಂ ಹಾಂ ಕಾಂಟ್ಯಾಕ್ಟ್ ನಂಬರ್ ಅಂತ ನಮ್ಮ ವಿಸಿಟಿಂಗ್ ಕಾರ್ಡ್. ವಿಸಿಟಿಂಗ್ ಕಾರ್ಡೇ ಕೊಟ್ಬಿಡಿ. ಓಕೆ ಸರ್, ಥ್ಯಾಂಕ್ ಯು ಸರ್.